ಅಲ್ಲೇ ಇಲ್ಲೇ ಹಚ್ಚಕ್ಕ ಹಚ್ಚಕ್ಕ ನೋಡಿ ಅಲ್ಲೇ ನಾನು ಚಿಲೆ ಅಕ್ಕ ಇಲ್ಲೇ ತಿಳಿ ಕೂಡ ಚಿಲೆ ಅಕ್ಕ ನೀನು ಸಿಗಪ್ಪ ನೀ ಚಿಲೆ ಅಕ್ಕಾರ ಇಲ್ಲಿ ತಣ ಅಳ್ಕಣ ಬೆಳ್ಳ ಕಂಡೈತೇನ ನನಗೆ ಅವ ಎದ್ದು ಬಿಡ್ತೀನಿ ಮ್ಯಾಕ ಅನ್ಸ್ಕೊಂಡ ತಲೆ ಐತೆ ಇದು ಮಾಡಿಯಪ್ಪ ಅವು ಅಲ್ಲ ಅಂತ ನೋಡ್ತೀನಿ ಅವು ಸಂತಾಪ ಬಂದಾನ ಯಾವಣದ ನಾಗರಾವಣ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇದು ಆಭರಣದ ಹಾವು ಅಂತ. ಇದು ಮನೆಯಲ್ಲಿ ಹೆಚ್ಚಾಗಿ ಮನೆಯಲ್ಲೇ ವಾಸವಾಗಿ ಇರ್ತೈತಿ. ಇದೇನಾದ್ರು ಮನೆಗೆ ಬಂದಾಗ ಜೈಬಿಟ್ಟು ಇದೇನು ಹೊಡೆಯಕ್ಕೆ ಹೋಗ್ಬೇಡಿ, ಯಾಕಂದರೆ ಇದು ವಿಷಕಾರಿ ಅಲ್ಲ. ಇದು ಕಡಿದ್ರೂ ಏನಾಗೋದಿಲ್ಲ. ಆದಷ್ಟು ಈ ಹಾವುಗಳನ್ನು ಉಳಿಸಿ ಈ ಸಂತತಿಗಳನ್ನು ಬೆಳೆಸಿ ಅಂತ ಹೇಳ್ತೀನಿ. ನಮಸ್ಕಾರ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸಪೋರ್ಟ್ ಕೂಡ ಇರಲಿ ಅಂತ ಹೇಳ್ತಾ ಆಫ್ ಮಾಡಲೇ ಅಣ್ಣ, ಇದನ್ನ ಆಫ್ ಮಾಡಲೇ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸ್ನೇಕ್ ಕ್ಯಾಚರ್ ಸಂತೋಷ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನನ್ನ ಮಗಳು ಹಿಡಿದಿರ್ತಕ್ಕಂಥ ಹಾವು ಇದು ಟ್ರಿಂಕೆಟ್ ಸ್ನೇಕ್ ಅಂತ, ಅಂದ್ರೆ ಆಭರಣದ ಹಾವು ಅಂತಾರೆ ಇದಕ್ಕೆ. ಯಾಕಂದರೆ ಇದು ಅಷ್ಟು ಥರ ಒಂಥರ ಡಿಸೈನಾಗಿ ಹಾವು ಒಂಥರ ಕಲರ್ ಇರುತ್ತೆ, ಅದಕ್ಕೋಸ್ಕರ ಇದು ಒಂಥರ ಆಭರಣದ ಹಾವು ಅಂತ ಅಂತಾರೆ. ಫ್ರೆಂಡ್ಸ್, ಇದು ಹೆಚ್ಚಾಗಿ ಮನೆಯಲ್ಲಿ ಜಾಸ್ತಿ ಕಂಡುಬರೋದು. ನಾನು ಇಲ್ಲಿ 14 ವರ್ಷ ನಾನು ಸ್ನೇಕ್ ಹಿಡಿದು ಕಾಡಿಗೆ ಬಿಟ್ಟಿದ್ದೀನಿ. ಆ 14 ವರ್ಷದಲ್ಲಿ ನಾನು ಒಂದು ಹಾವನ್ನು ಕೂಡ, ಈ ಹಾವನ್ನು ಮಾತ್ರ ಹೊರಗಡೆ ಎಲ್ಲಿ ಹಿಡಿದಿಲ್ಲ. ಬರೀ ಮನೆಯಲ್ಲಿ ಮಾತ್ರ ಹಾವು ಹಿಡಿದೀನಿ. ಈ ಹಾವು ಮಾತ್ರ ಒಂದು ಈ ಮಾಳ್ಗಿ ಮನೆ, ಜಂತಿ ಮನೆ ಏನು ಇರ್ತಾವಲ್ಲ, ಈ ಕಟ್ಟಿಗೆ ಮಣ್ಣು ಮೇಲ್ಮುದ್ದಿ ಮನೆಗಳು ಇರ್ತಾವಲ್ಲ, ಆ ಮನೆಗಳಲ್ಲಿ ಮಾತ್ರ ಈ ಹಾವು ಕಂಡು ಬರುತ್ತದೆ. ಆದರೆ ಫ್ರೆಂಡ್ಸ್, ಈ ಹಾವು ಒಟ್ಟ ಪಾಯ್ಸನಸ್ ಅಲ್ಲ, ಆಮೇಲೆ ಕಡಿತಕ್ಕಂಥ ಒಂದು ಹಾವಲ್ಲ ಇದು. ಇದು ಭಾಳ ಮುಗ್ಧ ಜೀವಿ, ಭಾಳ ಸೆನ್ಸಿಟಿವ್, ಅಂದ್ರೆ ಸೂಕ್ಷ್ಮ. ದೊಡ್ಡ ಪ್ರಾಣಿಯನ್ನು ಬೇಟೆಯಾಡಲ್ಲ, ಸಣ್ಣ ಸಣ್ಣ ಇಲಿ ಮರಿಗಳನ್ನು, ಆಮೇಲೆ ಜಿಟ್ಟೆಗಳನ್ನು ಬೇಟೆಯಾಡಿ ತಿಂತತಿ. ಅದಕ್ಕೋಸ್ಕರ ಇದು ಕಡಿದ್ರೆ ನೀವೇನು ಹೆದರೋವಂಥ ಅವಶ್ಯಕತೆ ಇಲ್ಲ. ಹೆಚ್ಚಾಗಿ ಏನು ಹೇಳ್ಬೇಕಂದ್ರೆ ಇದು ಕಡಿಯೋದೇ ಇಲ್ಲ, ಯಾಕಂದರೆ ಇದು ಜಾಸ್ತಿ ಜಂತಿಯಲ್ಲಿ ಅಲ್ಲಿ ಇರ್ತೈತಲ್ಲ, ಹಾಗಾಗಿ ಎಲ್ಲಿ ಕಾಣಲ್ಲ. ಆದರೂ ಈ ಅಚಾನಕ್ ಇಲಿಗಳು ತಿನ್ನೋ ಹೊತ್ತಿನಲ್ಲಿ ಏನಾರ ತಳಗೆ ಬಿದ್ದಾಗ ಭಯ ಪಡೋವಂಥ ಅವಶ್ಯಕತೆ ಇಲ್ಲ. ಇದು ಅದಕ್ಕೋಸ್ಕರ ನಿಮಗೆ ಇದ್ರ ಬಗ್ಗೆ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ನಾನು ನಮ್ಮ ಮಗಳ ಕೈ ಕೊಟ್ಟು ಇದನ್ನು ತೋರಿಸಿದ್ದೀನಿ. ಇದು ವಿಷಕಾರಿ ಅಲ್ಲ, ಇದು ನಾನ್ ಪಾಯ್ಸನಸ್. ಇದು ಕರೆಕ್ಟಾಗಿ ಈ ಬಣ್ಣವನ್ನು ನೋಡಿರಿ, ಈ ಹಾವನ್ನು ನೋಡಿರಿ. ನೀವು ಎಲ್ಲರೂ ಈ ಹಾವನ್ನು ನೋಡಿದಾಗ ಇದು ಆ ವಿಷಕಾರಿ ಅಲ್ಲ, ಇದು ಕಡಿದ್ರೆ ಏನು ಹೆದರೋ ಅವಶ್ಯಕತೆ ಇಲ್ಲ. ನಾವು ಇದನ್ನು ಸುರಕ್ಷತೆ ನಾವೇ ಫಾರೆಸ್ಟಿಗೆ ಹೋಗಿ ಬಿಟ್ಟು ಬರ್ಬೋದು ಅನ್ನೋ ಒಂದು ಇದನ್ನು ನೀವು ನೋಡಿ. ಹಾವನ್ನು ಕ್ಲಿಯರಾಗಿ ನೋಡಿ, ಯಾವ ಥರ ಬಣ್ಣ ಇರುತ್ತೆ, ಯಾವ ಥರ ಇರುತ್ತೆ. ನೋಡಿ ಫ್ರೆಂಡ್ಸ್, ಬಾಡಿ ಈ ಥರ ಇರುತ್ತೆ. ತೆಳಗ ವೈಟ್, ಫುಲ್ ವೈಟ್ ಬರುತ್ತೆ. ಡಿಸೈನ್ ಬಂದ್ಬಿಟ್ಟು ಮೇಲ್ಗಡೆ ತಲೆ ಮೇಲ್ಗಡೆ ಹಾವು ಥರ ಪದ್ಮ ಇರುತ್ತೆ. ಹಂಗಂದು ನಾಗರಾವ್ ಅಂತ ತಿಳ್ಕೊತಾರೆ ಎಷ್ಟೋ ಜನ. ಅದು ನಾಗರಾವಲ್ಲ, ಅದು ನಾಗರಾವಿಗೆ ಈ ಕಲರ್ಗೆ ಭಾಳ ವ್ಯತ್ಯಾಸ ಐತಿ. ಅದಕ್ಕೆ ಈ ಕಲರ್ ನೋಡಿ. ಅದಕ್ಕೋಸ್ಕರ ನನ್ನ ಮಗಳು ಈಗ ಹಿಡ್ಕೊತಾರೆ ನೋಡಿ. ಯಾರಿಗೆ ಸಣ್ಣ ಪಾಪು ಕೊಟ್ಟರು, ಕೈಯಲ್ಲಿ ಕೊಟ್ಟರು, ಅದು ಏನು ಮಾಡೋದಿಲ್ಲ. ದಯವಿಟ್ಟು ಆದಷ್ಟು ಇಂಥ ಹಾವುಗಳ ಸಂತತಿಗಳನ್ನು ಉಳಿಸಿ ಕಾಪಾಡಿ ಅಂತ ಹೇಳ್ತಾ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾನು ಪ್ರತಿಯೊಂದು ವಿಷಪೂರಿತ ಹಾವುಗಳು ಮತ್ತು ವಿಷವಲ್ಲದ ಹಾವುಗಳ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀನಿ.
ಯಾವ ಹಾವು ವಿಷವಿಲ್ಲದ ಹಾವು ಯಾವುವು ಅನ್ನೋದು ನೀವು ನಿಮಗೆ ಗೊತ್ತಾಗಬೇಕಂದ್ರೆ ನನ್ನ ಚಾನಲನ್ನು ನೋಡಿದಾಗ ಆ ಹಾವುಗಳ ಕಲರ್ ಹತ್ತು ಆಮೇಲೆ ಅವು ಬಣ್ಣಗಳನ್ನತ್ತು ನೋಡ್ತೀರಾ ಹಿಡ್ಕೊರಿ. ಯಾಕಂದರೆ ಪ್ರತಿಯೊಂದು ಹಾವುಗಳ ಬಗ್ಗೆ ನಾನು ತಿಳಿಸ್ತಾ ಇರ್ತೀನಿ. ಯಾವ ಹಾವು ವಿಷಕಾರಿ ಯಾವ ವಿಷವಿಲ್ಲ ಅನ್ನೋದ್ರ ಬಗ್ಗೆ ನೋಡಿದಾಗ ನಾವು ಈ ಥರ ವಿಡಿಯೋ ನೋಡಿದಾಗ ನಿಮಗೆ ಈ ಥರ ಹಾವು ಕಲರ್ ಇತ್ತು ಇದು ವಿಷವಿಲ್ಲ ಅಂತ ಹೇಳಿದ್ದ ಅನ್ನೋದು ನಿಮಗೆ ಅದು ಗೊತ್ತಾಗುತ್ತೆ. ಆದಷ್ಟು ನೀವು ಆಜುಬಾಜು ನಿಮ್ಮ ಮನೆಯಲ್ಲಿ ಕರೆದ್ರು ನೀವು ಹೆದರೋಂಥ ಅವಶ್ಯಕತೆ ಇರಲ್ಲ. ಆದಷ್ಟು ಹಾವಿನ ಬಗ್ಗೆ ತಿಳ್ಕೊಳ್ಳಿ. ಆಮೇಲೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾವು ಯಾವುದೇ ಒಂದು ವಿಷಯ ನಾವು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ. ಆವಾಗ ನೀವೇ ಮೊದಲು ಎಲ್ಲರಿಗಿಂತ ಮೊದಲು ನೀವೇ ನೋಡಿ ಆ ಒಂದು ಮಾಹಿತಿ ಬಗ್ಗೆ ನೀವು ತಿಳ್ಕೊಬೋದು. ಸರಿ ಫ್ರೆಂಡ್ಸ್, ಓಕೆ, ಇದನ್ನು ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟು ಬರೋಣ. ಕರೆಕ್ಟ್ ಐತಿ, ಈಗ ಆನ್ ಆಗೈತಿ ಸುಮ್ಮನೆ. ಫ್ರೆಂಡ್ಸ್, ಅದೇ ರೀತಿಯಾಗಿ ಈ ಹಾವುಗಳ ಸಂತತಿಗಳನ್ನು ಉಳಿಸಿ ಆಮೇಲೆ ಪ್ರತಿಯೊಬ್ಬರು ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿದರೆ ಈ ಯಾವ ಹಾವು ವಿಷಕಾರಿ ಹಾವು ಯಾವ ವಿಷವಲ್ಲದ ಹಾವುಗಳ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇರ್ತೀವಿ. ಮಾಹಿತಿ ನೀವು ಕೇಳೋದಕ್ಕಿಂತನೂ ಈ ಹಾವುಗಳ ನಾವು ವಿಡಿಯೋದ ಮುಖಾಂತರ ನಾವು ಹಾವುಗಳ ಈ ಥರ ತೋರಿಸಿ ನಿಮಗೆ ಮಾಹಿತಿ ಕೊಡೋದ್ರಿಂದ ಹಾವು ವಿಷವಿಲ್ಲದ ಹಾವು ಯಾವ್ಯಾವ ಥರ ಕಲರ್ ಇರ್ತವೆ, ಯಾವ ಥರ ಇರ್ತೈತಿ, ಅದ್ರದ್ದು ಬಣ್ಣ ಹೇಗಿರುತ್ತೆ, ಅದರದ್ದು ಯಾವ ಥರ ನೀವು ಪಿಕ್ಚರ್ ಅಂತ ನೋಡೋ ದೃಷ್ಟಿ ಯಾವ ಥರ ಇರ್ತದೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೀವು ವಿಡಿಯೋ ನೋಡಿದಾಗ ನಿಮ್ಮ ಆಜುಬಾಜು ಮನೆಯಲ್ಲಿ ಯಾವುದೋ ಒಂದು ಹಾವು ಕಡಿದ್ರೂ ಕೂಡ ನೀವು ಈ ಹಾವು ವಿಷ ಇರೋದಿಲ್ಲ, ನಾವು ಹೆದರೋ ಅವಶ್ಯಕತೆ ಇರೋದಿಲ್ಲ ಅಂತ ನೀವೇ ಧೈರ್ಯವಾಗಿರ್ಬೋದು. ಹಾಗೆ ಇನ್ನೊಬ್ಬರಿಗೆ ನೀವು ಮಾಹಿತಿ ಕೊಟ್ಟು ಅವ್ರನ್ನೂ ಕೂಡ ಧೈರ್ಯವಾಗಿ ಒಂದು ಸಜೆಷನ್ ಕೊಡ್ಬೋದು. ಅದಕ್ಕೋಸ್ಕರ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ, ಹಾಗೆ ಅಂಥ ಹಾವುಗಳನ್ನು ನಾವು ಉಳಿಸೋಣ, ಬೆಳೆಸೋಣ. ಹಾಗೆ ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟು ಬರೋಕ್ಕೆ ಹೋಗೋಣ. ಬನ್ನಿ ಫ್ರೆಂಡ್ಸ್, ನಮಸ್ಕಾರ. ಫ್ರೆಂಡ್ಸ್, ಈ ಹಾವನ್ನು ಸುರಕ್ಷಿತವಾಗಿ ಈ ನೀರು ಇರ್ತಕ್ಕಂಥ ಪ್ರದೇಶದಾಗಿ ಮುಗ್ಧ ಜೀವಿಯನ್ನು ನಾವು ಸಂರಕ್ಷಣೆ ಮಾಡಿ ರೆಸ್ಕ್ಯೂ ಮಾಡೋಣ. ಬನ್ನಿ ಫ್ರೆಂಡ್ಸ್. ನೀರಾವದ ಅಲ್ಲ, ಹಾಂ, ಆಭರಣದ ಹಾವು ಅಂತ ಟ್ರಿಂಕೆಟ್ ಸ್ನೇಕ್. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ.